ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಡ್ತಿದ್ದಂತೆ ಆ, ನಿಮ್ಮ ಅಕೌಂಟಿಗೆ ಹಣ ಬರೋಕೆ ಶುರು ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವಾಗ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು, ಕೊಟ್ಟಿರೋ ಹಣ ನೀವಿಸ್ಕೊಂಡಿದ್ರೆ ಅವ್ರಿಗೆ ತೀರ್ಸಕ್ಕೆ ಆಗ್ತಿಲ್ಲಪ್ಪ ಅಂತಂದರೆ ಯಾಕೆ ಇವೆಲ್ಲ ಬರುತ್ತೆ ಅಂತಂದರೆ, ಇವತ್ತು ಎಲ್ಲರಿಗೂ ಸೈಟ್ ತೊಗೊಬೇಕು, ಎಲ್ಲರೂ ಮನೆ ಕಟ್ಟಬೇಕು, ಎಲ್ಲರೂ ಅಪಾರ್ಟ್ಮೆಂಟು ತೊಗೊಬೇಕು, ಎಲ್ರಿಗೂ ಕಾರ್ ಬೇಕು, ಎಲ್ರಿಗೂ ಐಷಾರಾಮಿ ಜೀವನ ಬೇಕು, ಎಲ್ರಿಗೂ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲು ಕಾಲೇಜ್ಗೆ ಓದಿಸ್ಬೇಕು, ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕು, ಇಂಜಿನಿಯರಿಂಗು, ಮೆಡಿಕಲ್ಲು, IPS, IAS, MBA, BBM, BCom, BSc ಎಲ್ಲ ಓದಿಸ್ಬೇಕು. ಮಕ್ಕಳಿಗೆ ಓದಿಸ್ಬೇಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಖರ್ಚಾಗ್ತವೆ. ಮತ್ತು ಮಕ್ಕಳಿಗೆ ಮದುವೆ ಮಾಡಬೇಕಲ್ಲ, ಮದುವೆ ಮಾಡೋಕ್ಕೂ ಲಕ್ಷಗಟ್ಟಲೆ ದುಡ್ಡು ಖರ್ಚಾಗ್ತವೆ. ಮತ್ತು ಮನೆಗೆ ಸೊಸೆ ಬಂದಾಗ ಸೊಸೆನ ಮದುವೆ ಮಾಡ್ಕೊಬೇಕಾದ್ರೆ ಅಲ್ಲಿ ನಿಮ್ಮ ಎಸ್ಪೆಷಲಿ ಗಂಡು ಮಕ್ಕಳು ಲಕ್ಷಗಟ್ಟಲೆ ದುಡಿಬೇಕು. ಲಕ್ಷಗಟ್ಟಲೆ ದುಡಿದು ಒಳ್ಳೆ ಆಸ್ತಿ ಎಲ್ಲ ಇದ್ದರೆ ಹೆಣ್ಣು ಕೊಡ್ತಾರೆ, ಇಲ್ಲಾಂದರೆ ಹೆಣ್ಣು ಕೊಡಲ್ಲ. ಇವಾಗ ಅಂಥ ಕಾಲ ಬಂದುಬಿಟ್ಟಿದೆ. ಇನ್ನು ಮೊಮ್ಮಕ್ಕಳಾದ ಮೇಲೆ ನಾಮಕರಣ ಮಾಡೋಕ್ಕೆ ದುಡ್ಡಿಲ್ಲ ಅಂದರೆ ಆಟನೇ ನಡೆಯಲ್ಲ. ಯಾಕೆಂದರೆ ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು. ಅಕ್ಕಪಕ್ಕದ ಮನೆಯವರು ಶ್ರೀಮಂತರಾದರು, ಎದುರುಗಡೆ ಮನೆಯವರು ಶ್ರೀಮಂತರಾದರು, ಫ್ರೆಂಡ್ಸ್ ಆದರು, ಸಂಬಂಧಿಕರಾದರು, ಎಂತೆಂತೋ ಇರೋರು ಹೆಂಗೆಂಗೋ ಆದರೂ ನಾವಿನ್ನೂ ಹಿಂಗೆ ಇದ್ದೀವಿ. ಸಹಜ ಬಂದೇ ಬರುತ್ತೆ, ಹೊಟ್ಟೆಗಿಚ್ಚು ಬಂದೇ ಬರುತ್ತೆ. ದೇವ್ರಿಗೆ ಇಡೀ ಶಾಪ ಹಾಕೇ ಹಾಕ್ತಾರೆ. ಅಲ್ಲ ರೀ, ನಾವೆಲ್ಲ ಬೆಳಿಗ್ಗೆ 3 ಗಂಟೆಯಿಂದ ರಾತ್ರಿ 11-12 ಗಂಟೆವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿದರೂ ನಮಗೆ ಆಗ್ತಾ ಇಲ್ಲ. ಎಲ್ಲ ಕಷ್ಟಪಟ್ಟು ಓದ್ರಿ ಅಂತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಡಿಗ್ರಿ, ಡಬಲ್ ಡಿಗ್ರಿ, PhDಗಳು ಎಲ್ಲ ಮಾಡ್ಕೊಂಡ್ವಿ, ಆದರೂ ನಮಗೆ ಒಳ್ಳೆ ಸಂಬಳ ಸಿಗ್ತಾ ಇಲ್ಲ. ಬಿಸ್ನೆಸ್ ಮಾಡೋಣ ಅಂತ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಂಡವಾಳಗಳು ಹಾಕಿದ್ದೀವಿ, ನೋಡಿದರೆ ಬಿಸ್ನೆಸ್ಸೇ ಸರಿಯಾಗಿ ಆಗ್ತಿಲ್ಲ ಅಂತ ವಿಲ 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 ಮನುಷ್ಯ ಒದ್ದಾಡ್ತಾ ಇದ್ದಾನೆ. ಯಾಕೆಂದರೆ ಇದು ಕಲಿಯುಗದಲ್ಲಿ ಮನುಷ್ಯನಿಗೆ ದುಡ್ಡು ಎಷ್ಟಿದ್ರೂ ಬೇಕು. ಯಾಕೆಂದರೆ ಯಾವ ಟೈಮಲ್ಲಿ ಯಾವ ಸಮಸ್ಯೆಗಳು ಬರುತ್ತೋ ಹೇಳೋಕ್ಕಾಗಲ್ಲ. ಈಗ ಕಾಯಿಲೆ ಕಸಾಲೆಗಳು ಬಂತು ಅಂದರೆ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಿಗೆ ಹೋದರೆ ಲಕ್ಷಗಟ್ಟಲೆ ದುಡ್ಡು ಬೇಕು, ಲಕ್ಷಗಟ್ಟಲೆ ದುಡ್ಡು ಬೇಕು. ಎಲ್ಲಿಂದ ಬರುತ್ತೆ? ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಜೇಬಲ್ಲಿ, ಪರ್ಸಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸಲ್ಲಿ, ಮನೆಯಲ್ಲಿ, SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ ದುಡ್ಡು ಖಾಲಿ ಆದರೆ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು. ಅನಾರೋಗ್ಯ ಸಮಸ್ಯೆ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗೋದು. ಅಲ್ಲಿವರೆಗೂ ಯಾರಿಗೇನು ಹೇಳಿದರೂ ಕೇಳಲ್ಲ. ಇದು ಸಹಜ ಅಲ್ವಾ? ನಾವೆಲ್ಲ ಹೀಗೆ ಇರ್ತೀವಿ, ನಮಗೆ ಕಷ್ಟಗಳೇ ಬರಲ್ಲ ಅಂತಂದ್ಬಿಟ್ಟು ಹಂಗೆ ಮನುಷ್ಯ ಇದ್ಬಿಡ್ತಾನೆ. ನನಗೆ ಬಿಸ್ನೆಸ್ ಹಿಂಗೆ ಇರುತ್ತೆ, ಚೆನ್ನಾಗೇ ನಡೆಯುತ್ತೆ, ನಾನು ಹಿಂಗೆ ಆಸ್ತಿ ಮಾಡಿಬಿಡ್ತೀನಿ, ಹಿಂಗೇ ದುಡ್ಡು ಮಾಡ್ತೀನಿ ಅಂತ ಮನುಷ್ಯ ಮೆರೆದಾಡ್ಬಿಡ್ತಾನೆ. ಜಾಬಲ್ಲಿ ಹಿಂಗೆ ಇರ್ತೀನಿ, ನಮಗೆ ಗಂಡ ಹೆಂಡತಿ ಸಮಸ್ಯೆಗಳೇ ಬರಲ್ಲ, ಜಗಳನೇ ಬರಲ್ಲ, ಇನ್ನೊಂದು ಮತ್ತೊಂದಂತ ಏನೇನೋ ವಿಚಾರಗಳು ಮಾಡ್ಕೊಂಡು ಇವತ್ತು ನಾನು ನಂದು ಅಹಂಕಾರದಿಂದ ಸ್ವಯಂಕೃತ ಅಪರಾಧ ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮಾಡ್ಕೊತಾರೆ. ಹೇಳಿಕೆ ಮಾತುಗಳು ಕೇಳ್ಕೊಂಡು ಸಮಸ್ಯೆಗಳು ಮಾಡ್ಕೊತಾರೆ. ಆಸೆ ದುರಾಸೆ ಪಟ್ಟು ಸಮಸ್ಯೆಗಳು ಮಾಡ್ಕೊತಾರೆ. ಆಮೇಲೆ ಈ ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ ಗಂಡನಿಗೆ ಗೊತ್ತಿಲ್ದಂಗೆ, ಹೆಂಡತಿಗೆ ಗೊತ್ತಿಲ್ದಂಗೆ, ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ದಂಗೆ ಅಲ್ಲೇನೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗಿ ಈ ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡು, ಇನ್ನೊಂದು ಮತ್ತೊಂದು ಆನ್ಲೈನ್ ಗೇಮ್ಸ್ಗಳು ಎಲ್ಲ ಹಾಕ್ಬಿಟ್ಟು ಕಳ್ಕೊಂಬಿಡ್ತಾರೆ. ಯಾಕಂದರೆ ಈ ದುಡ್ಡು ಹೆಂಗೆ ಕಲಿಯುಗದಲ್ಲಿ ದುಡ್ಡಿಲ್ಲ ಅಂದರೆ ಆಟ ಬಂದು. ಅದಕ್ಕೆ ಯಾಕೆ ಈ ರೀತಿ ಆಗುತ್ತಪ್ಪ ಅಂತಂದರೆ, ಜಾತಕದಲ್ಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲನ್ನು ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಜೊತೆಗೆ 6ನೇ ಮನೆ ಬಂತಂದರೆ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವಸ್ಕೊಂಡಿದ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ. ಆವಾಗ ಸೈಟು, ಮನೆ, ಅಪಾರ್ಟ್ಮೆಂಟು, ಭೂಮಿ, ಬಂಗಾರ ಎಲ್ಲ ಮಾರ್ಕೊಂಡು ಇನ್ನೊಬ್ಬರಿಗೆ ಸಾಲ ತೀರಿಸೋ ಪರಿಸ್ಥಿತಿ ಬರುತ್ತೆ. ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲಾಸ್ ಈ ಮನೆಗಳೆಲ್ಲ ಬಂದರೆ. ಅದಕ್ಕೆ
ನೀವು ಜ್ಯೋತಿಷ್ಯ ಕಲ್ತ್ಕೊಂಬಿಡಿ. ಯೂನಿವರ್ಸಿಟಿಗಳಿದ್ದಾವೆ ಬೆಂಗಳೂರಲ್ಲಿ. ಮೊದಲಂತೂ ಯಾರೂ ಕಲಿಸ್ತಿರ್ಲಿಲ್ಲ, 70-80 ವರ್ಷ 100 ವರ್ಷದ ಹಿಂದ್ಗಡೆ. ಇವಾಗ ಅವಕಾಶಗಳಿದ್ದಾವೆ, ನಿಮಗೆ ಯೂನಿವರ್ಸಿಟಿಗಳಿದ್ದಾವೆ. ನಿಮ್ಮ ಗಂಡಂದು, ನಿಮ್ಮ ಹೆಂಡ್ತಿದು, ನಿಮ್ಮ ಮಕ್ಕಳದು, ತಂದೆ ತಾಯಿದು, ಅಣ್ಣ ತಮ್ಮ, ಅಕ್ಕ ತಂಗಿದು, ಸೊಸೆಂದು, ಅಳಿಯಂದು ಎಲ್ಲ ನೋಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ಬಿಡ್ರಿ, ಕಂಡು ಜ್ಯೋತಿಷಿಗಳಿಗೆ ಫೋನು ಮಾಡೋಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಇವಾಗ ವಿಚಾರಕ್ಕೆ ಬರ್ತೀನಿ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರುವಾಗುತ್ತೆ. ಯಾವ ದೇವಸ್ಥಾನ ಗೊತ್ತಾ? ಅದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ತುಮಕೂರು ಡಿಸ್ಟಿಕ್ಟು ಕೊರಟಗೆರೆಯಿಂದ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ನೋಡಿ, ಈ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಮಾವಾಸ್ಯೆ ಭಾನುವಾರ ಬಂದಾಗ ಅಥವಾ ಹುಣ್ಣಿಮೆ ಭಾನುವಾರ ಬಂದಾಗ ಹೋಗಿ ಅಲ್ಲಿ ಸಹಸ್ರ ಕುಂಕುಮಾರ್ಚನೆ ಮಾಡಿಸ್ಬಿಟ್ಟು ಕನಕದಾರ ಸ್ತೋತ್ರನ 6 ಬಾರಿ ಪಠಣೆ ಮಾಡಿ ಲಕ್ಷ್ಮಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಎರಡನೇದು, ತುಮಕೂರು ಅಲ್ಲಿ ದೇವರಾಯನ ದುರ್ಗ ಅಂತ ಬರುತ್ತೆ. ತುಮಕೂರು ಹತ್ರ ದೇವರಾಯನ ದುರ್ಗ. ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಯೋಗಾಲಕ್ಷ್ಮೀ ನರಸಿಂಹಸ್ವಾಮಿ, ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನೀವು ಅಮಾವಾಸ್ಯೆ ಶುಕ್ರವಾರ ಬಂದಾಗ, ಹುಣ್ಣಿಮೆ ಶುಕ್ರವಾರ ಬಂದಾಗ ಹೋಗಿ ಅಲ್ಲಿ ನೀವು ಋಣ ವಿಮೋಚನ ನರಸಿಂಹ ಸ್ತೋತ್ರನ 3 ಬಾರಿ ಪಠಣೆ ಮಾಡಿ ದೇವ್ರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಈ ಕಷ್ಟದಿಂದ ಸಂಕಷ್ಟದಿಂದ ಪಾರಾಗುವಂಥ ದಾರಿ ತೋರ್ಸಮ್ಮ ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಭಗವಂತನೇ ನಿಮಗೆ ನಿಮ್ಮ ಅಕೌಂಟಿಗೆ ಯಾವುದೋ ರೂಪದಲ್ಲಿ ನಿಮಗೆ ಹಣ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.